ವಿಶ್ವವಿಖ್ಯಾತ ಪೂರಿ ಜಗನ್ನಾಥ ರಥೋತ್ಸವದ ವೇಳೆ ಕಾಲ್ತುಳಿತ ಸಂಭವಿಸಿರೋದರ ಡೀಟೇಲ್ಸ್ ನಮಗೆ ಲಭ್ಯ ಆಗ್ತಾ ಇದೆ. ಪ್ರಮುಖವಾಗಿ ಸುಮಾರು 600ಕ್ಕೂ ಹೆಚ್ಚು ಭಕ್ತರು ಅಸ್ವಸ್ಥಗೊಂಡಿದ್ದಾರೆ ಅನ್ನೋ ಡೀಟೇಲ್ಸ್ ಸಿಗ್ತಾ ಇದೆ. ಆಮೇಲೆ 40ಕ್ಕೂ ಹೆಚ್ಚು ಜನರ ಸ್ಥಿತಿ ಅದರಲ್ಲಿ ಚಿಂತಾಜನಕವಾಗಿದೆ, ಕ್ರಿಟಿಕಲ್ ಇದ್ದಾರಂತೆ. ಅಸ್ವಸ್ಥ ಭಕ್ತರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಸಾಮಾನ್ಯವಾಗಿ ಈ ರಥೋತ್ಸವಕ್ಕೆ ಅಂತ ಜನ ರಾಷ್ಟ್ರದ ಮೂಲೆ ಮೂಲೆಯಿಂದ ಕೂಡ ಬರ್ತಾರೆ. ಬಟ್ ಒಂದು ಸ್ವಲ್ಪ ಲೇಟ್ ಏನೋ ಆಯ್ತಂತೆ ಅಲ್ಲಿ ಆ ರಥೋತ್ಸವ ಜರುಗೋದು. ಸೊ ಸೇರಿದಂತಹ ಜನಕ್ಕೆ ಕೆಲ ಸುಳ್ಳು ಸುದ್ದಿಗಳು ಕೂಡ ಇಂಥ ಕಾಲ್ತುಳಿತಗಳಿಗೆ ಕಾರಣ ಆಗಿಬಿಡುತ್ತೆ. ಅಂಥದ್ದೇನಾದರೂ ಆಯ್ತಾ ಅನ್ನೋದು ಇನ್ನಷ್ಟೇ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಐತಿಹಾಸಿಕ ರಥಯಾತ್ರೆ ಇದು. ಆಲ್ಮೋಸ್ಟ್ ನಮಗೆ ಗೊತ್ತಿರೋ ಹಾಗೆ 1878ರಿಂದ ಕೂಡ ಇದು ನಡೀತಾ ಇದೆ. 1878 ಅಂದರೆ ಇತಿಹಾಸ ನೀವು ಲೆಕ್ಕ ಹಾಕಿ ಎಷ್ಟರ ಮಟ್ಟಿಗಿದೆ ಅಂತ. ಇನ್ಫ್ಯಾಕ್ಟ್ ಇದು 148ನೇ ಜಗನ್ನಾಥ ರಥಯಾತ್ರೆ ಆಗಿತ್ತು. ಅತಿ ಹೆಚ್ಚು ಭಕ್ತಾದಿಗಳನ್ನು ಪುರಿ ಜಗನ್ನಾಥ ಹೊಂದಿದ್ದಾನೆ. ವಿಶ್ವದ ಮೂಲೆ ಮೂಲೆಯಿಂದ ಕೂಡ ಈ ರಥಯಾತ್ರೆಯಲ್ಲಿ ವರ್ಷಕ್ಕೊಂದ್ಸಲ ನಡೆಯುವಂತಹ ರಥಯಾತ್ರೆಗೆ ಜನ ಬರ್ತಾರೆ. ಇರುವೆಗಳ ಥರ ನಿಮಗೆ ಜನ ಕಾಣಿಸ್ತಾ ಇದ್ರು, ಅಷ್ಟು ಮಟ್ಟಿಗೆ ಜನ ಇದ್ದರು. ಎಲ್ಲರೂ ಕೂಡ ಭಕ್ತಿ ಶ್ರದ್ಧೆಯನ್ನು ಪ್ರದರ್ಶಿಸ್ತಾ ಇದ್ರು. ಬಟ್ ಇಂಥ ಘಟನೆ ಆಗಿರೋದು ನಿಜಕ್ಕೂ ಬೇಸರದ ಸಂಗತಿ. ಆದರೆ ನೀವು ನೋಡಿ, ಲೆಕ್ಕ ಹಾಕಿ ಮೇಲಿಂದ ಮೇಲೆ ಈ ಥರದ ಘಟನೆಗಳಾಗ್ತಾ ಇದೆ. ಸ್ಥಳಕ್ಕೆ ಆ್ಯಂಬುಲೆನ್ಸ್ ಬಂದಿದೆ. ಯಾವ ಪ್ರಮಾಣದಲ್ಲಿ ಜನ ಸೇರಿದ್ದಾರೆ ನೋಡ್ಬೋದು ನೀವು. ಹಿಂದೆ ತಿರುಪತಿಯಲ್ಲಿ ಆ ಲಡ್ಡು ವಿತರಣೆ ಟೈಮ್ನಲ್ಲಿ ಕಾಲು ತುಳಿತಾ ಇತ್ತು. ನಮ್ಮ ಕುಂಭಮೇಳದ ಟೈಮ್ನಲ್ಲಿ ಕಾಲು ತುಳಿತಾ ಇತ್ತು. ಇತ್ತೀಚೆಗಷ್ಟೇ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಆವರಣದಲ್ಲಿ ಕಾಲು ತುಳಿತಾ ಇತ್ತು. ಈಗ ನೋಡಿದ್ರೆ ಪೂರಿ ಜಗನ್ನಾಥದಲ್ಲೂ ಹೀಗೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದರ ವಿಜುವಲ್ಸ್ನೂ ಕೂಡ ನಮಗೆ ಸಿಕ್ಕಿಲ್ಲ. ಆಮೇಲೆ ತುಂಬ ಜನ ಸೇರಿದ್ರಿಂದ ಏನಾಗುತ್ತೆ ಅಂದರೆ ಒಮ್ಮೆಲೆಗೆ ಕೆಲವರಿಗೆ ಉಸಿರುಗಟ್ಟೋ ಪ್ರಾಬ್ಲಮ್ ಕೂಡ ಆಗುತ್ತೆ. ಆ್ಯಕ್ಚುಲಿ ಅಲ್ಲಿ ಈ ಸೇಫ್ ಪ್ಯಾಸೇಜ್ ಅಂತೆಲ್ಲ ಮಾಡ್ಕೊಂಡಿರಬೇಕು. ಆಮೇಲೆ ಮಾಡ್ಕೊಂಡಿರ್ತಾರೆ. ನಾನು ಹೇಳಿದ್ದೆ, 100ಕ್ಕೂ ಹೆಚ್ಚು ವರ್ಷಗಳಿಂದ ಆಯೋಜನೆ ಮಾಡ್ಕೊಂಡು ಬರ್ತಿದ್ದಾರೆ ಅಂದರೆ ತುಂಬ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುತ್ತಾರೆ. ಒಂದು ಅಂದಾಜಿನ ಪ್ರಕಾರ ಒಂದು ದಿನಕ್ಕೆ ಏನಿಲ್ಲ ಅಂದರೆ 10 ಲಕ್ಷಕ್ಕೂ ಹೆಚ್ಚು ಜನ ಸೇರ್ತಾರೆ ಇಲ್ಲಿ ಅಂತ ಹೇಳಲಾಗುತ್ತೆ. ಆ್ಯಂಬುಲೆನ್ಸ್ ಪಾತ್ವೆ ಅಂತಲೇ ಮಾಡ್ಕೊಂಡಿರ್ತಾರೆ. ಅದರಲ್ಲಿ ಆ್ಯಂಬುಲೆನ್ಸ್ ಆಗ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀರಾ.